ಮುಗಿಸ್ಕೊಂಡು ನನ್ ಸಾಂಗ್ಸ್ ಪರವಾಗಿಲ್ಲ ಅದು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರದ ವ್ಲಾಗ್ ಇದು. ಬೆಳಿಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಕುಡಿಯೋದಕ್ಕೆ ನೀರ್ ತರೋದಕ್ ಹೋಗಿದ್ದೆ. ಮಳೆ ತುಂಬಾ ಜೋರು. ಛತ್ರಿ ಬೇರೆ ಇರ್ಲಿಲ್ಲ. ಪಾಪುದೊಂದ್ ಛತ್ರಿ ಇತ್ತು ಹೊರಗಡೆ, ಅದನ್ನೇ ತಗೊಂಡು ಹೋಗಿ ನೀರ್ ತಂದಿದ್ದಾಯ್ತು. ನಮ್ಮನೆಯವರು ಛತ್ರಿನ ಕಳ್ದ್ ಹಾಕೊಂಡ್ ಬಂದಿದ್ದಾರೆ. ನನ್ನ ಹತ್ರ ಇದ್ದಿದ್ದು ಎಲ್ಲೋ ತಗೊಂಡೋಗಿ ಕಳ್ದ್ ಹಾಕಿದ್ದಾರೆ. ಇನ್ನ ನಾನು ಪೂಜೆಗೆಲ್ಲ ರೆಡಿ ಮಾಡ್ದೆ. ದೀಪ ಎಲ್ಲ ಹಚ್ಚಿ ಧೂಪ ಎಲ್ಲ ಹಾಕಿದ್ದೀನಿ. ಗುರುವಾರದ ಪೂಜೆ. ಇವತ್ತಿನ ದಿನ ಹೀಗ್ ರೆಡಿ ಮಾಡಿದ್ದೆ, ಸಿಂಪಲ್ ಆಗೇನೆ. ಪೂಜೆಗೆಲ್ಲ ರೆಡಿ ಮಾಡಿ ಬಂದು ನಾನು ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೆ. ಪೋಹ ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಹಾಲ್ ಕಾಯಿಸಿಟ್ಟಿದ್ದೀನಿ. ನಾನು ತುಂಬಾ ಸಿಂಪಲ್ ಆಗಿ ಮಾಡುವಂತದ್ದು. ಅದಕ್ಕೆ ಮತ್ತೆ ಶೇಂಗಾ ಬೀಜ, ಟೊಮೆಟೊ ಅಂತದ್ದೇನು ಹಾಕೋದಿಲ್ಲ. ನಮ್ಮ ಮನೆಯಲ್ಲಿ ಆಯಿ ಮುಂಚೆಯಿಂದನೂ ಇದೇ ರೀತಿ ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ರು. ನಾನು ಕೂಡ ಹಾಗೆ ಮಾಡ್ತೀನಿ. ಇಲ್ಲ ಅಂತಂದ್ರೆ ಏನೇನೋ ಎಲ್ಲ ಹಾಕಿದ್ರೆ ನಮ್ಮ ಮನೆಯವ್ರು ತಿನ್ನೋದಿಲ್ಲ. ಹಂಗಾಗಿ ಇನ್ನ ಇಬ್ರು ಕುತ್ಕೊಂಡು ತಿಂಡಿ ತಿಂದ್ವಿ. ಬೆಳಿಗ್ಗೆ ಅಷ್ಟೇ ಮಳೆ ಇತ್ತು. ನಂತರ 10 ಗಂಟೆ ಸುಮಾರು ಮಳೆ ಹೊರಟೋಯ್ತು. ಮತ್ತೆ ಬಂದೇ ಇಲ್ಲ ಮಳೆ. ಇವತ್ತು ಸ್ವಲ್ಪ ಮೊಳಕೆ ಕಾಳಿತ್ತು, ಅದ್ರದ್ದೇ ಸಾರ್ ಮಾಡೋಣ ಅಂತ ಹೇಳಿ ಮೊಳಕೆ ಕಾಳನ್ನ ತೊಳ್ದಿಟ್ಟಿದೀನಿ. ಒಂದು ಎಳ್ನೀರಿತ್ತು. ನಿನ್ನೆ ದಿನ ತೆಂಗಿನಕಾಯಿ ತೆಗಿಯೋದಕ್ ಬಂದವರು ಎಳ್ನೀರನ್ನ ತೆಗ್ದು ಹಾಕಿದ್ರು. ಒಂದ್ 4-5 ತೆಗ್ದು ಹಾಕಿದ್ರು. ಅದ್ರಲ್ಲಿ ಒಂದನ್ನ ನಾನು ಕಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೆ. ಇವತ್ತು ನಮ್ಮನೆಯವರಿಗೆ ಎಳ್ನೀರನ್ನ ಒಡ್ದ್ ಕೊಡ್ತಾ ಇದ್ದೀನಿ. ನಾನ್ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ, ಎಲ್ಲಾರ ಮನೆಯಲ್ಲೂ ಅಂದ್ರೆ ಗಂಡಸರು ಎಳ್ನೀರೆಲ್ಲ ಒಡ್ಕೊಡ್ತಾರೆ, ನಮ್ಮ ಮನೆಯಲ್ಲಿ ಉಲ್ಟಾ ಅಂತ ಹೇಳ್ತಾ ಇದ್ದೆ. ಒಂದ್ ತಮ್ಗೆ ಅಷ್ಟು ನೀರ್ ಸಿಕ್ತು. ಇವ್ರಿಗೆ ಎಳ್ನೀರ್ ಅಂತಂದ್ರೆ ತುಂಬಾ ಇಷ್ಟ. ಆವಾಗ ಹೊರಗಡೆ ಹೋಗಿ ಕುಡ್ಕೊಂಡ್ ಬರ್ತಾರೆ ಎಳ್ನೀರನ್ನ. ನೀರ್ ಕುಡ್ದು ಇದನ್ನ ಒಡಿಯೋದಕ್ ತಗೊಂಡ್ ಹೋದೆ. ಅಂತೂ ಹರಸಾಹಸ ಪಟ್ಟಿ ಈ ಎಳ್ನೀರ್ ಒಡೆದಿದ್ದಾಯ್ತು. ಎಳೆದಾಗಿದ್ದಿದ್ರೆ ಸ್ವಲ್ಪ ಬೇಗನೆ ಒಡಿಯೋದಕ್ ಬರ್ತಾ ಇತ್ತು. ಇದು ಸ್ವಲ್ಪ ಬೆಳ್ದಿತ್ತು, ಹಂಗಾಗಿ ಒಡಿಯೋದಕ್ ಕಷ್ಟ ಆಯ್ತು. ಒಂಥರ ತೆಂಗಿನಕಾಯಿ ತರ ಆಗ್ಬಿಟ್ಟಿತ್ತು. ಹಂಗಾಗಿ ಇನ್ನ ಆ ಎಳ್ನೀರಲ್ಲಿರೋ ಗಂಜಿ ಎಲ್ಲ ತಿನ್ಕೊಂಡು ಅಡ್ಗೆ ಕೆಲಸ ಶುರು ಮಾಡ್ಕೊಂಡಿದ್ದೆ. ಒಂದ್ ಕಡೆ ಅನ್ನಕ್ಕಿಟ್ಟಿದ್ದೆ, ಕುಡಿಯೋದಕ್ ರಾಗಿ ಗಂಜಿ ಕೂಡ ರೆಡಿ ಆಗಿತ್ತು. ಮೊಳಕೆ ಕಾಳು ಸಾರು ಮಾಡಿದ್ದೆ, ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಜನ ಹೇಳ್ತೀರಿ ಡೈಲಿ ನೀವು ಗಂಜಿ ಕುಡಿಬೇಡಿ, ವೀಕ್ ಆಗ್ತೀರಿ ಅಂತ. ನನ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಮ್ ಈ ಕಡೆ ಸಾಮಾನ್ಯವಾಗಿ ಉತ್ತರ ಕನ್ನಡ ಕಡೆ ಎಲ್ಲರೂ ರಾಗಿ ಗಂಜಿ ಕುಡಿತಾರೆ. ಈ ಕಡೆ ಎಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಆರೋಗ್ಯಕ್ಕೆ ಒಳ್ಳೇದು ಅಂತ. ಊಟಕ್ಕೆಲ್ಲ ರೆಡಿ ಮಾಡಿ ಬಂದು ನಾನು ಒಂದಿಷ್ಟು ನನ್ಗೆ ಪಾರ್ಸಲ್ ಇತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ತುಂಬಾ ಸಮಯ ಹಿಡಿತು ಇವತ್ತು. ಅಷ್ಟು ಪಾರ್ಸಲ್ ಬಂದಿದ್ದು ವಿಡಿಯೋ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಅಂತ ಹೇಳಿ ತುಂಬಾ ಸಮಯ ಹಿಡಿತು. ನನ್ಗೆ ಸುಸ್ತಂತ ಅನ್ಸ್ತಾ ಇತ್ತು ಇವತ್ತಿನ ದಿನ. ಆದ್ರೂನು ಅಷ್ಟು ಕೆಲಸ ಮುಗಿಸ್ಕೊಂಡೆ ನಾನು ಬೇಗನೆ. ಒಂದೊಂದಾಗಿ ನಾನು ಶಾರ್ಟ್ಸ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಮುಂಚೆಲ್ಲ ನಾನು ಇನ್ಸ್ಟಾಗ್ರಾಮ್ಗೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಶಾರ್ಟ್ಸ್ ಹಾಕ್ತಾ ಇದ್ದೆ. ಇತ್ತೀಚೆಗೆ ಸಾಂಗ್ಸ್ ಹಾಕಿನೇ ಹಾಕ್ತೀನಿ ಅಲ್ಲಿನೂ. ಮತ್ತೆ ಇಲ್ಲಿ ಯೂಟ್ಯೂಬ್ ಅಲ್ಲೂ ಅಷ್ಟೇನೆ ಸಾಂಗ್ಸ್ ಹಾಕ್ಬಿಟ್ಟೇನೆ ಅಪ್ಲೋಡ್ ಮಾಡ್ತೀನಿ. ಲಿಂಕ್ ಅನ್ನ ನಾನು ಅಲ್ಲೇ ಸ್ಟೋರಿ ನಲ್ಲಿ ಕೊಟ್ಟಿರ್ತೀನಿ, ಗೊತ್ತಾಗ್ತದೆ. ಇದು ತುಂಬಾ ಇಷ್ಟ ಆಯ್ತು, ಆದ್ರೆ ನಾನು ಇಟ್ಕೊಂಡಿಲ್ಲ ಆಮೇಲೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಂಜೆ 6:45 ಹೊರಗಡೆ ಹೋಗಿದ್ದೆ ಸ್ವಲ್ಪ ಕೆಲ್ಸದ ಮೇಲೆ. ಸ್ವಲ್ಪ ಅಲ್ಲ, ಜಾಸ್ತಿ ಕೆಲ್ಸದ ಮೇಲೆ ಹೋಗಿದ್ದೆ. ಹೋಗಿದ್ ಕೆಲ್ಸ ಎಲ್ಲ ಮುಗಿಸಿ ಬಂದೆ. ನನ್ ಮಗನ ಎಂಟ್ರಿ. ಬಾ ಮಗನೇ, ಬಾಯ್ಲಿ. ವಿಡಿಯೋನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಯ್ಯಪ್ಪ, ನನ್ನ ಮಗಗೆ ಏನಂದ್ರೆ, ನಾ ಎಲ್ಲೂ ಹೋಗೋಕಿಲ್ಲ. ಅವ್ನು ಹೋಗಿ ಅವ್ರ ಅಜ್ಜಿ ಮನೇಲಿ 2 ತಿಂಗಳು ಉಳಿದ್ರು ಬೇಜಾರಿಲ್ಲ. ನಾ ಎಲ್ಲೂ ಹೋಗೋಕಿಲ್ಲ. ಅವ್ನಿಗೆ ಪ್ರೀತಿ ಮಾಡ್ತಿರ್ಬೇಕು, ಅವನ ಜೊತೆಗೆ ಹೇಳ್ಬೇಕ. ಇದು ನಂದು ಚಿಕ್ಕಮ್ಮ. ಶುಕ್ರವಾರ ನಾನೇನು ವಿಡಿಯೋ ಮಾಡಿರ್ಲಿಲ್ಲ. ಮತ್ತೆ ಶನಿವಾರ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಬೆಳಿಗ್ಗೆನೆ ಮನೆ ಹತ್ರ ಮಂಗ ಎಲ್ಲ ಬಂದ್ಬಿಟ್ಟಿತ್ತು. ನಾನ್ ತಿಂಡಿ ತಿಂತ ಕುಂತಿದ್ದೆ. ತಿಂಡಿ ಇವತ್ತು ಉಪ್ಪಿಟ್ಟಾಗಿತ್ತು. ಹಂಗೆ ರೆಡಿ ಆಗ್ಬಿಟ್ಟು ನಾನು ದೇವಸ್ಥಾನಕ್ ಹೊರಟೆ. ನಂತರ ಇವತ್ತು ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟಿದೀವಿ. ನಮ್ಮನೆಯಿಂದ ತುಂಬಾ ಹತ್ರನೇ, ಒಂದ್ 15ರಿಂದ 20 ನಿಮಿಷ ಅಷ್ಟೇನೆ. 2 ವೀಲರ್ ಅಲ್ಲೇ ಹೋಗ್ತಾ ಇದ್ವಿ. ಏನಕ್ಕೆ ಅಂತಂದ್ರೆ ಮಳೆ ಇಲ್ಲ, ಹಂಗಾಗಿ ಬೇಗನೆ ಹೋಗಿ ಬೇಗನೆ ಬರ್ಬಹುದು ಅಂತ. ಕಾರ್ ಆದ್ರೆ ಮತ್ತೆ ಅಲ್ಲಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆಲ್ಲ ಕಷ್ಟ ಆಗ್ತದೆ. ಸಂತೆಗ್ ಬೇರೆ ಹೋಗ್ಬೇಕಿತ್ತು ದೇವಸ್ಥಾನಕ್ ಹೋಗಿ. ಹಂಗಾಗಿ 2 ವೀಲರ್ ಅಲ್ಲಿ ಹೊರಟ್ವಿ.
ಬಿಸ್ಲಿತ್ತು. ಈ ಕಡೆ ನೇಚರ್ ತುಂಬಾ ಚಂದ. ಎಲ್ ನೋಡಿದ್ರು ಹಸ್ರಸ್ರು. ಅಕ್ಕ ಮನೆ ರೂಟ್ ಇದು. ಅಕ್ಕ ಮನೆಗೆ ಇನ್ನ ಸ್ವಲ್ಪ ದೂರ ಹೋಗ್ಬೇಕು, ಮುಂದೆ ಹೋಗ್ಬೇಕು. ಮುಗುವ ಸುಬ್ರಹ್ಮಣ್ಯನೇ ಮೊದ್ಲಿಗೆ ಸಿಗ್ತದೆ. ನಾವು ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಬಂದ್ವಿ. ಎಳ್ನೀರ್ ತಗೊಂಡ್ ಹೋಗ್ಬೇಕು ಅಂತ ಬಂದಿದ್ದಾಗಿತ್ತು. ಹೊನ್ನಾವರದಲ್ಲೇ ತಗೊಂಡ್ ಹೋಗಿದ್ದಿದ್ರೆ ಆಗ್ತಾ ಇತ್ತು. ನಾನ್ ಅನ್ಕೊಂಡೆ ಮುಗುವ ಸುಬ್ರಹ್ಮಣ್ಯ ಅಲ್ಲಿ ಅಂಗಡಿ ಇದೆ ಅಲ್ವಾ ಮೇಲ್ಗಡೆ, ಅಲ್ಲಿ ಸಿಗ್ತದೆ ಅಂತ. ನೋಡಿದ್ರೆ ಅಲ್ಲಿ ಸಿಕ್ಕೇ ಇಲ್ಲ. ನನ್ಗೆ ತುಂಬಾ ಬೇಜಾರಾಯ್ತು. ಎಳ್ನೀರ್ ಅಭಿಷೇಕ ಮಾಡಿಸ್ಬೇಕಂತ ಬಂದಿದ್ದಾಗಿತ್ತು. ಪರವಾಗಿಲ್ಲ, ತುಪ್ಪದ ದೀಪ ಎಲ್ಲ ಹಚ್ಚಿ ಕುಂಕುಮಾರ್ಚನೆ ಎಲ್ಲ ಮಾಡಿಸ್ಕೊಂಡು ಅಭಿಷೇಕ ನಡೀತಾ ಇತ್ತು ಇವತ್ತು. ಅದೆಲ್ಲ ನೋಡ್ಕೊಂಡು ಪೂಜೆ ನಡೀತಾ ಇತ್ತು. ಪೂಜೆ ಎಲ್ಲ ನೋಡ್ಕೊಂಡು ಹಂಗೆ ಮುಕ್ತಕ್ಕ ಮತ್ತೆ ಮಂಜಣ್ಣ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ನಾವು ಸಂತೆಗ್ ಬಂದ್ವಿ. ಇಲ್ಲಿ ಕೌಲಕ್ಕಿನಲ್ಲಿ ಸಂತೆ ನಡೀತದೆ. ದೇವಸ್ಥಾನದಿಂದ ಹತ್ರನೇ, ತುಂಬಾ ದೂರ ಏನಿಲ್ಲ, ಒಂದ್ 5 ನಿಮಿಷ ಅಷ್ಟೇನೆ. ಇಲ್ಲಿ ತುಂಬಾ ಕಾಸ್ಟ್ಲಿ. ನಾನ್ ಅನ್ಕೊಂಡೆ ಅಂದ್ರೆ ಕಡಿಮೆ ಬೆಲೆ ಅಂತೇನ್ ಬಂದಿದ್ದಲ್ಲ. ಮತ್ ಹೊನ್ನಾವರ ಸಂತೆಗೆ ಏನ್ ಹೋಗೋದು, ಇಲ್ಲೇ ತಗೊಂಡ್ ಹೋಗ್ಬಿಟ್ರೆ ಆಯ್ತು ಅಂತ ಬಂದಿದ್ದಾಗಿತ್ತು. ಹೊನ್ನಾವರ ಸಂತೆಗೆ ಹೋಗ್ಬೇಕಂದ್ರೆ ಮತ್ತೆ ಬಂದರ್ ಹತ್ರ ಹೋಗ್ಬೇಕು. ಇಲ್ಲಾಂದ್ರೆ ರೋಡ್ ಸೈಡ್ ಅಲ್ವಾ, ಆರಾಮಾಗಿ ನಡ್ಕೊಂಡು ತಗೊಂಡ್ ಹೋಗ್ಬಹುದು ಅಂತ ಬಂದಿದ್ದಾಗಿತ್ತು. ಈರುಳ್ಳಿ 30 ರೂಪಾಯಿ ಅಂತ ಹೇಳ್ತಾ ಇದ್ರು. ಆಲೂಗಡ್ಡೆ ಕೂಡ 30 ರೂಪಾಯಿ ಅಂತ ಹೇಳ್ತಾ ಇದ್ರು. ಟೊಮೆಟೊ 50-60 ರೂಪಾಯಿ ಏನೋ ಅಂದ್ರು. ನನ್ಗೆ ಅಷ್ಟು ಸರಿಯಾಗಿ ನೆನಪಿಲ್ಲ. ಅಂತೂ ಟೊಮೆಟೊ ಕೂಡ ತಗೊಂಡಿದೀನಿ. ಹಸಿಮೆಣಸು, ಕ್ಯಾರೆಟು, ಬೀನ್ಸು ಇಂಥದ್ದೆಲ್ಲ ಖರೀದಿ ಮಾಡಿದ್ದಾಯ್ತು. ಇಲ್ಲಿ ಒಬ್ರು ಅಣ್ಣ ಇದ್ರು, ಪಾಪ ತುಂಬಾ ಒಳ್ಳೆಯವ್ರಿದ್ರು. ಇವ್ರು ಸ್ವಲ್ಪ ಅಂದ್ರೆ ತರಕಾರಿ ಎಲ್ಲ, ಮಿಕ್ಸ್ ತರಕಾರಿ ಎಲ್ಲ ಕೊಟ್ರು. ಎಲ್ಲಾ ಕಡೆ ಕೊಡೋದಿಲ್ಲ ಆತರ. ಇನ್ನ ಎಲ್ಲರೂ ಸ್ವಲ್ಪ ಅಂದ್ರೆ ಕೆಲವರು ಸ್ವಲ್ಪ ರಫ್ ಇರ್ತಾರೆ, ಕೆಲವರು ಕೊಡ್ತಾರೆ. ಅಂದ್ರೆ ಮಿಕ್ಸ್ ತರಕಾರಿ ಕೊಡಿ, ಮಿಕ್ಸ್ ಮಾಡಿ ಕೊಡಿ ಅಂತಂದ್ರೆ ಕೊಡ್ತಾರೆ. ಎಲ್ಲಾ ಕಡೆ ಆತರ ಕೊಡೋದಿಲ್ಲ ಆಯ್ತಾ. ಹಂಗೆ ತರಕಾರಿ ಎಲ್ಲ ನಾವು ಖರೀದಿ ಮಾಡಿದ್ದಾಯ್ತು. ಈ ಅಣ್ಣ ಆ ಕಡೆ ಇದ್ದವ್ರಲ್ಲ, ಈ ಅಣ್ಣ ಅವ್ರದ್ದು ವಿಡಿಯೋ ಕ್ಯಾಪ್ಚರ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಬೀನ್ಸು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸು ಇವೆಲ್ಲ ತಗೊಂಡೆ. ಹಸಿ ಬಟಾಣಿ ಬಂದಿದ್ಯಾ ಅಂತ ನೋಡ್ದೆ. ಹಸಿ ಬಟಾಣಿ ಏನ್ ಬಂದಿರ್ಲಿಲ್ಲ. ಹಂಗೆ ಸಂತೆ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡ್ ಬಂದ್ವಿ. ನಾನ್ ಜಾಸ್ತಿ ಏನ್ ಖರೀದಿ ಮಾಡಿಲ್ಲ, ಸ್ವಲ್ಪನೇ ಖರೀದಿ ಮಾಡಿದ್ದು. ಇನ್ನ ನೆಕ್ಸ್ಟ್ ವೀಕ್ ಬೇಕಂತಂದ್ರೆ ಹೊನ್ನಾವರ ಸಂತೆಗೆ ಹೋಗ್ಬಹುದು ಅಂತ ಹೇಳಿ ಒಂದ್ ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ ಮಾತ್ರ ಖರೀದಿ ಮಾಡ್ಕೊಂಡು ಬಂದೆ ನಾನು. ಇಲ್ಲಿ ಒಬ್ರು ಪಾಪ ಈ ತರ ಛತ್ರಿ ಎಲ್ಲ ಹಾಕೊಂಡು ಕುತ್ಕೊಂಡಿದ್ರು. ಸಿಕ್ಕಾಪಟ್ಟೆ ಬಿಸ್ಲಾಗಿತ್ತು. 11 ಗಂಟೆ ಆಗ್ಬಿಟ್ಟಿತ್ತು ನಾವು ತರಕಾರಿ ತಗೊಳೋದಕ್ಕೆ ಹೋಗುವಾಗ. ತರಕಾರಿ ಎಲ್ಲ ತಗೊಂಡು ಸೀದಾ ಅಲ್ಲಿಂದ ಹೊರಟ್ವಿ. ಇವಾಗ ಸೀದಾ ಮನೆಗೇನೆ, ಇನ್ನೇನಿಲ್ಲ. ಇಲ್ಲಿ ವಿಜಯತ್ತೆ ಹೋಗ್ತಾ ಇದ್ರು. ಅವ್ರ ಅಕ್ಕನ ಮನೆಗೆ ಹೋಗ್ತಾ ಇದ್ರು, ಜಲ್ವಳ್ಳಿಗೆ. ಅವರು ಕೂಡ ಸಿಕ್ಕಿದ್ರು. ಕೈ ಮಾಡ್ಬಿಟ್ಟು ಹಂಗೆ ಬಂದ್ವಿ. ಮತ್ತೆ ಸ್ಟಾಪ್ ಏನ್ ಮಾಡಿಲ್ಲ ಇಲ್ಲಿ. ನಮ್ಮೂರ್ ಸಂತೆ ಬಿಟ್ಟು ನಾನು ಹೊಸ ಊರಲ್ಲಿ ಸಂತೆ ಮಾಡ್ಕೊಂಡ್ ಬಂದಿದೀನಿ. ದೇವಸ್ಥಾನಕ್ಕೆ ಹೋಗಿ ಸಂತೆಗೆ ಹೋಗಿ ಇವಾಗ ತಾನೇ ಬಂದೆ. ಸ್ವಲ್ಪ ಲೇಟೇ ಆಗೋಯ್ತು. ಲೇಟ್ ಏನಕ್ಕಾಯ್ತು ಅಂತಂದರೆ, ಈಗಾಗಲೇ ನಾನು ಮೆನ್ಷನ್ ಮಾಡಿರ್ತೀನಿ 11:15. ಒಂದಿಷ್ಟು ಕೆಲಸ ಇದೆ ಇವತ್ತು. ಇವಾಗ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು. ಈ ವಿಡಿಯೋ ಹೋಗ್ಬೇಕು ಇವತ್ತು. ತುಂಬ ದಿನ ಆಯಿತು ವಿಡಿಯೋ ಹಾಕ್ದೇನೆ. ಇತ್ತೀಚೆಗೆ ವ್ಲಾಗ್ ಹಾಕೋದಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವೀವರ್ಸ್ ಒಬ್ರು ಸಿಕ್ಕಿದ್ರು, ಮಾತಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಾ ಇದ್ರೆ ನಾನೇನೋ ಅಂದ್ರೆ ನಮ್ಮ ಜೊತೆ ನಮ್ಮ ಮನೆ ಫ್ರೆಂಡು ಅವ್ರ ಮಿಸಸ್ ಇದ್ರಲ್ವಾ, ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಹಾಗಾಗಿ ನನಗೆ ಅಂದ್ರೆ ಗೊತ್ತಾಗಿಲ್ಲ. ಅವ್ರ ಪಾಪ ಬಂದು ಮಾತಾಡಿಸ್ಕೊಂಡು ಹೋದ್ರು. ಇವತ್ತು ಷಷ್ಠಿ ಆಗಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಇವಾಗ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಪರವಾಗಿಲ್ಲ. ಆದ್ರೂ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.